ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರು ನೆನೆದು ವೇದಿಕೆ ಮೇಲೆ ಆಸೀನರಾಗಿರುವ ಮಹನೀಯರಿಗೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ಕಾರ್ಯಕ್ರಮ ಆಯೋಜನೆಗೊಳ್ಳಲಿಕ್ಕೆ ನಮ್ಮ ವಚನ ಟಿ ವಿಯ ಮಾರ್ಗದರ್ಶಕರಾದಂಥ ಸಿದ್ದು ಯಾಪಲ್ ಪರಿವಾರ ಪರಿಶ್ರಮ ತುಂಬ ಇದೆ. ಯಾಕಂದರೆ ನಾವು ಇರೋದು ಇಲ್ಲಿಂದ 400 ಕಿಲೋಮೀಟರ್ ದೂರದಲ್ಲಿ. ಸಾಮಾನ್ಯವಾಗಿ ಬೀದರ್ ಅಂದ ಕೂಡಲೇ ಇನ್ನೂ ಅದು ಹಿಂದುಳಿದ ಪ್ರದೇಶ ಅನ್ನೋ ಭಾವನೆ ಇವತ್ತಿಗೂ ಕರ್ನಾಟಕದಲ್ಲಿದೆ. ಆದರೆ ಬೀದರ್ ಎಂದಿದ್ದರೂ ಬಸವಣ್ಣನ ನಾಡು. ಏಕೆಂದರೆ ನಮಗೂ ಮತ್ತು ಗದಗಿಗಿರೋ ವ್ಯತ್ಯಾಸ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಶಿಕ್ಷಣ ಪ್ರಾರಂಭ ಆಗಿದ್ದೇ 1950ರ ನಂತರ. ಅಲ್ಲಿವರೆಗೆ ಬೀದರ್, ಕಲಬುರಗಿ, ರಾಯಚೂರು, ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ಏನಿದೆಯೋ ಅದು ನಿಜಾಮ್ ಆಳ್ತಿದ್ದ ಅಂತ. ಹಾಗಾಗಿ ಅಲ್ಲಿ ಕನ್ನಡವೇ ಇರಲಿಲ್ಲ ಅಂತ. ಆವಾಗ ಇಡೀ ಕರ್ನಾಟಕಕ್ಕೆ ಮಾರ್ಗದರ್ಶನ ಮಾಡಿರುವಂಥ ಊರು ಗದಗ. ಯಾಕಂದರೆ ಈ ಗದಗಿನ ಗೈಡಿಗಳು ನೋಡೇ ಬೆಳೆದಿದ್ದು ನಾವು ಅಂತ. ಹಾಗಾಗಿ ಇಡೀ ಕರ್ನಾಟಕಕ್ಕೆ ಮಾರ್ಗದರ್ಶನ ನೀಡಿರೋಂಥ ಜಿಲ್ಲೆ ಇದು. ಅದಕ್ಕೆ ಇಂಥ ಜಿಲ್ಲೆಯಲ್ಲಿ ನಿಂತು ನಿಮ್ಮ ಮುಂದೆ ಮಾತಾಡೋದಂದರೆ ಭಾಳ ಕಷ್ಟದ ಕೆಲಸ ಅಂತೆ. ಏಕೆಂದರೆ ಇದೇ ನಾಡಿನಲ್ಲಿ ಕನ್ನಡದ ಲಿಂಗೈಕ್ಯ ಕನ್ನಡ ಜಗದ್ಗುರುಗಳು, ತೋಂಟದಾರ್ಯ ಗುರುಗಳು, ಹಾಗೆ ಸಂಗೀತದ ಪರಮ ಪೂಜ್ಯರಾದಂಥ ಪಂಚಾಕ್ಷರಿ ಗವಾಯಿಗಳು ಇವರೆಲ್ಲರೂ ಮೆಟ್ಟಿದಂಥ ನಾಡಿದು. ಹಾಗೆ ನಾವು ಬೀದರಿಂದ ಏನೋ ಒಂದು ಸಣ್ಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ನಮ್ಮನ್ನು ನಾವು ನೀವು ಪರಿಚಯ ಮಾಡಿಕೊಡ್ಬೇಕಂತ ಬಂದಿದ್ವಿ ಅಷ್ಟೇ. ಪ್ರಾರಂಭದಲ್ಲಿ ಕುಮಾರಿ ಚೈತ್ರ ಅವರು ತಮ್ಮ ಪದ್ಯವನ್ನು ಹಾಡಿದರು. ಅಲ್ಲಿ ಕೊನೆ 2 ಸಾಲುಗಳನ್ನು ತಾವು ಗಮನಿಸಿರಬೇಕು. ಕೂಡಿ ಕಳೆಯಲು ಕೂಡಿ ಬೆಳೆಯಲು ಅಂತ. ಅದಕ್ಕೆ ನಾವು ಗಣಿತದೊಳಗೆ ಮೊದಲನೇ ಲೆಕ್ಕ ಕಲಿಯದೆ ಕೂಡೋದಂತ. ಆಮೇಲೆ ಕಳೆದು, ಆಮೇಲೆ ಗುಣಾಕಾರ, ಆಮೇಲೆ ಭಾಗಾಕಾರ ಅಂತ. ಮುಂದೆ ಭಿನ್ನ ರಾಶಿಗಳು ಬರ್ತವೆ. ಹಾಗಾಗಿ ಕೂಡೋದನ್ನು ಕಲಿಬೇಕಾಗಿತ್ತಂತ. ಕೂಡಿ ಕಳೆಯಲು ಕೂಡಿ ಬೆಳೆಯಲು ಈ ಥರ ಮಾಡಿದರೆ ಅದೇ ಕೂಡಲ ಸಂಗಮ ಅಂತ. ಅದಕ್ಕೆ ನಾವು ಯಾವಾಗ ಕೂಡ್ತೀವಿ ಅದು ಕೂಡಲ ಸಂಗಮ ಅಂತ. ಆ ಕೂಡಲ ಸಂಗಮವೇ ಬಸವಣ್ಣ ಅಂತ. ಅದಕ್ಕಾಗಿ ನೀವೆಲ್ಲ ಇಲ್ಲಿ ಕೂತರೆಲ್ಲರೂ ಶಿವಸಂಗಮದ ಬಹುಶಃ ಸದಸ್ಯರಿದ್ದಿರಬಹುದು ಅಂತ ನನ್ನ ನಂಬಿಕೆ. ಅವ್ರ ಜೊತೆ ಮಾತಾಡಬೇಕಾದ್ರೆ ನಾವು 1,000 ಕೋಟಿ ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದೆ, ಬ್ಯಾಂಕಿಗೂ ಮತ್ತು ಈ ಚೀಟ್ಸಿ ಕನ್ನಡದಲ್ಲಿ ಸರಿಯಾದ ಪದ ಇಲ್ಲ, ಅದಕ್ಕೆ ಚೀಟ್ಸ್ ಅಂತ ಕರಿಬೇಕು. ಅದಕ್ಕೆ ನಾವು ಏನು ವ್ಯತ್ಯಾಸ ಅಂತ. ಈ ವ್ಯವಸ್ಥೆಯೊಳಗೆ ದುಡ್ಡು ಬಂದಿರೋದು ಹೊರಗಿನಿಂದಲ್ಲ ಅಂತ, ಅದು ಒಳಗಿನಿಂದ ಅಂತ. ಬ್ಯಾಂಕಲ್ಲಿ ದುಡ್ಡು ಬಂದಿರೋದು ಹೊರಗಿನಿಂದ. ಹಂಗೆ ಚೀಟ್ಸ್ನಲ್ಲಿ ಮೊದಲು ಇರೋದು ವ್ಯಕ್ತಿಗಳು, ಆಮೇಲೆ ದುಡ್ಡು. ಬ್ಯಾಂಕಲ್ಲಿ ಮೊದಲು ದುಡ್ಡು, ಆಮೇಲೆ ವ್ಯಕ್ತಿಗಳು. ಹಾಗಾಗಿ ಈ ದೇಶದಾಗ ಬ್ಯಾಂಕಿನ ವ್ಯವಸ್ಥೆ ಬಂದ ಮೇಲೆ ದುಡ್ಡು ಹೇಳಿದಂಗೆ ಮನುಷ್ಯ ಕೇಳಲಿಕ್ಕೆ ಪ್ರಾರಂಭ ಮಾಡ್ದ. ಅದಕ್ಕಿಂತ ಮೊದಲು ಮನುಷ್ಯ ಹೇಳಿದಂಗೆ ದುಡ್ಡು ಕೇಳ್ತಿತ್ತು. ಸಣ್ಣ ವ್ಯತ್ಯಾಸ ಬಂತು, ಬಟ್ ನಮ್ಮ ಅನುಭವಕ್ಕೆ ಬರಲಿಲ್ಲ ಅದು. ಏಕೆಂದರೆ ಈಗಿನ ಭಾರತ, ಈಗಿನ ಪಾಕಿಸ್ತಾನ, ಈಗಿನ ಬಾಂಗ್ಲಾ, ಅಖಂಡ ಭಾರತ ಅಂತ ಏನು ಕರಿತೀನೋ, ಅಖಂಡ ಭಾರತದಲ್ಲಿ 600 ರಾಜರುಗಳು ಆಳ್ತಿದ್ರು. ಬಟ್ ಯಾವ ರಾಜರಲ್ಲೂ ಬ್ಯಾಂಕ್ ಇದ್ದಿಲ್ಲ, ಆರ್ಥಿಕ ಇಲಾಖೆಯೇ ಇದ್ದಿಲ್ಲ ಸರ್. ಬ್ಯಾಂಕ್ ಪ್ರಶ್ನೆ ಇಲ್ಲ, ಆರ್ಥಿಕ ಇಲಾಖೆನೇ ಇಲ್ಲ, ಯಾರೂ ಇದ್ದಿಲ್ಲ ಅಲ್ಲಿ. ಎಲ್ಲವೂ ನನ್ನ ತಮ್ಮಿನ ತಾವೇ ನಡೀತಾ ಇತ್ತು. ಅದಾಗಿ ಯಾವ ರಾಜ್ಯದಲ್ಲೂ ಬಡತನ ಇರಲಿಲ್ಲ. ಆದರೆ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯ ಅಂತೂ ಮುತ್ತು ರತ್ನಗಳಿಂದ ತುಂಬಿ ತುಡುಕ್ತಾ ಇತ್ತು. ಇದು ಬ್ಯಾಂಕಿನಿಂದ ಬಂದ ದುಡ್ಡಲ್ಲ ಅಂತ, ಅದು ಒಳಗಿನಿಂದ ಬಂದ ದುಡ್ಡು ಅಂತ. ನಮ್ಮವರಿಂದ ಬಂದ ದುಡ್ಡು ನಮ್ಮವರಿಗೆ ಖರ್ಚಾಗ್ತಿತ್ತು, ನಮ್ಮವರಿಂದನೇ ಬೆಳೀತಿತ್ತು. ಅದು ನಮ್ಮ ಅನುಭವಕ್ಕೆ ಬರಲಿಲ್ಲ. ಯಾವಾಗ ಬ್ಯಾಂಕ್ಗಳ ಕಾಲಿಟ್ಟು ಬ್ಯಾಂಕುಗಳು ಬಂದಿದ್ದು ಮೊದಲು ದೊಡ್ಡ ದೊಡ್ಡ ನಗರಗಳಲ್ಲಿ, ಆಮೇಲೆ 2ನೇ ಶ್ರೇಣಿ ನಗರಗಳಲ್ಲಿ, 3ನೇದು ಆಮೇಲೆ ತಾಲೂಕುಗಳಲ್ಲಿ, ಆಮೇಲೆ ಹೋಬಳಿಗಳಲ್ಲಿ. ಇವಾಗ ಗಲ್ಲಿ ಒಳಗೂ ಬ್ಯಾಂಕ್ಗಳು ಬಂದಿದ್ದಾವೆ. ಅದು ಮೈಕ್ರೋ ಫೈನಾನ್ಸ್ ಮೂಲಕ ಬಂದಿದ್ದಾವೆ ಅಂತ.
ಬಂದು ಏನು ಮಾಡ್ದು? ಇಡೀ ಭಾರತವನ್ನು ಸಾಲಗಾರರ ದೇಶವನ್ನಾಗಿ ಮಾಡ್ದು. ನಮಗೆ ಸಾಲನೇ ಗೊತ್ತಿದ್ದಿಲ್ಲ ಅಂತ. ಏಕೆಂದರೆ ಕಲ್ಯಾಣ ನಾಡು ಎಂಥ ನಾಡಂದರೆ ಕೊಡುವವರುಂಟು, ಬೇಡವರಿಲ್ಲ. ಈಗ ಬೇಡವರುಂಟು, ಕೊಡುವರಿಲ್ಲ. ಆದರೆ ಶಿವಸಂಗಮ ಆ ಥರ ಸಂಸ್ಥೆ ಅಲ್ಲ ಅಂತ. ಇವರೆಲ್ಲರೂ ಕೊಡಲಿಕ್ಕೆ ತಯಾರಿದ್ದಾರಂತ. ಹಾಗಾಗಿ ಸರ್ ಹೇಳ್ತಾಯಿದ್ರು, ಈಗ ಆಲ್ರೆಡಿ ನಾವು 60,000 ಜನ ಸೇರಿದ್ದೀವಿ ಅಂತ. 60,000 ಜನ ಬಹುಶಃ ಪ್ರಾರಂಭ ಆಗಿದ್ದು ಯಾವ ರೀತಿ ಅಂತ ಹೇಳ್ರಿ, ಒಂದು ಸಣ್ಣ ಚೀಟ್ ಅಂತ. ಪ್ರಾರಂಭದ ಸಂಖ್ಯೆ ಅದು 20 ಇರುತ್ತೆ. ನಾವೆಲ್ಲ ಚೀಟ್ ಮಾಡಿದ್ವಿ. 20ರಿಂದ ಪ್ರಾರಂಭ ಆಗಿ 60,000ವರೆಗೆ ಹೋಗಿದೆ ಅಂತ. ಎಲ್ಲಿವರೆಗೆ ಹೋಗ್ಬೋದು? ಎಲ್ಲಿ ಬೇಕಾದವರೆಗೂ ಹೋಗ್ಬೋದು. ಅದಕ್ಕೆ ಯಾವುದೂ ಮಿತಿ ಇಲ್ಲ. ಅದಕ್ಕೆ ನಾವು ಒಂದು ಉದಾಹರಣೆ ಕೊಟ್ಟೆ. ನಮ್ಮ ಹೈದರಾಬಾದ್ನಲ್ಲಿ ರಾಮೋಜಿರಾವ್ ಅಂತ ಒಬ್ಬ ವ್ಯಕ್ತಿ ಇದ್ದರು. ಬಹುಶಃ ತಾವೆಲ್ಲ ಹೆಸರು ಕೇಳಿರ್ಬೋದು. ಮಾರ್ಗದರ್ಶಿ ಅಂತ ಚೀಟ್ ಫಂಡ್ ಇದೆ. ಎಂದೋ ಕಟ್ಟಿರೋ ಒಂದು ಸಂಸ್ಥೆ, ಒಬ್ಬ ವ್ಯಕ್ತಿಯಿಂದ ಕಟ್ಟಿರೋ ಸಂಸ್ಥೆ. ಇವತ್ತು ಇದೆ ಅದು. ಅವರಿಲ್ಲ, ಈಗ ಅವರಿಲ್ಲ. ಆದರೆ ಆ ವ್ಯಕ್ತಿ ಹೈದರಾಬಾದ್ ನಗರದಲ್ಲಿ 2,000 ಎಕರೆಯಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ಅಂತಿದೆ. ಅತ್ಯಂತ ಸರಳ ವ್ಯಕ್ತಿ. ಒಬ್ಬನ ಕನಸಿನಿಂದ ಆ ರೀತಿ ಆಗಿದ್ದಂತ. ಹಾಗಾಗಿ ಒಬ್ಬೊಬ್ಬ ವ್ಯಕ್ತಿಗಳೇ ಈ ಜಗತ್ತಿಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಅಂತ. ಅದೇ ರೀತಿ ಕಲ್ಯಾಣ ನಾಡಿನವರಾದ ನಾವು ವಚನ ಅನ್ನೋ ಶಬ್ದವನ್ನು ಇಟ್ಕೊಂಡು ಬಸವಣ್ಣನ ಮುಂದೆ ಇಟ್ಕೊಂಡು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆವು ನಾವು. ವಚನ ಟ್ರೇಡಿಂಗ್ ಕಂಪನಿ ಅಂತ ತಿಳ್ಕೊಂಡು. ಅದು ಬೀದರ್ನ ಶಿವನಗರದ ಸಣ್ಣ ಮನೆಯಲ್ಲಿ ಅದು ಒಬ್ಬರಿಂದ ಪ್ರಾರಂಭ ಆಗಿದ್ದು. ಆ ವ್ಯಕ್ತಿಗೆ ಅಲ್ಲಮ ಪ್ರಭು ಎದ್ದು ನಿಂತು ಎಲ್ಲರೂ ಶರಣಾರ್ಥಿ ಮಾಡಬೇಕಂತ. ಒಬ್ಬರಿಂದನೇ ಪ್ರಾರಂಭ ಆಗಿದ್ದು. ಮತ್ತೊಬ್ಬರಿಂದ ಹೆಂಗೆ ಸಂಸ್ಥೆ ಕಟ್ಬೋದು ರೀ? ಜಗತ್ತೆಲ್ಲ ಆಗಿದ್ದು ಸರ್ ಒಬ್ಬೊಬ್ಬರಿಂದನೇ ಆಗಿದ್ದು. ಒಬ್ಬನೇ ಬುದ್ಧ, ಒಬ್ಬನೇ ಮಹಾವೀರ, ಒಬ್ಬನೇ ಬಸವಣ್ಣ. ಹಾಗೆ ಒಬ್ಬರಿಂದನೇ ಪ್ರಾರಂಭ ಆಗುತ್ತೆ ಅಂತ. ಹಾಗೆ ಒಬ್ಬರಿದ್ದಾಗ ಅಲ್ಲಂ ಪ್ರಭುಗೆ ಅನ್ನಿಸ್ತು, ನಾನು ಒಬ್ಬನೇ ಯಾಕೆ ಬೆಳಿಬೇಕು, ಇನ್ನೊಬ್ಬರು ಯಾಕೆ ಬೆಳಿಬಾರ್ದು ಅಂತ ಮತ್ತೊಬ್ಬರಿಗೆ ಸೇರಿಸ್ಕೊಂಡ್ರು. ಅವ್ರು ಮತ್ತೊಬ್ಬರೇ ಶಿವಕುಮಾರ ಸಾಲಿಯವರು. ಇವರಿಬ್ಬರಿಂದ ಪ್ರಾರಂಭ ಆಯಿತು. ಪ್ರಾರಂಭದ ಇವರಿಬ್ಬರ ಹೇಳಿಕೆ ಏನಂದರೆ, ನೀನು ನನ್ನ ಕಾಳಜಿ ವಹಿಸು, ನಾನು ನಿನ್ನ ಕಾಳಜಿ ವಹಿಸುತ್ತೇನೆ. ಇಷ್ಟೇ ಸರ್, ಬೇರೆ ಏನೂ ಇಲ್ಲ. ಇವತ್ತು ನಾವು ಯಾವುದೇ ಸಂಘ ಸಂಸ್ಥೆ ಕಟ್ಟಬೇಕಾದ್ರೆ ಇಷ್ಟೇ ಮಾಡಬೇಕಾಗಿದೆ. ನಿಮ್ಮ ಜವಾಬ್ದಾರಿ ನನಗೆ, ನನ್ನ ಜವಾಬ್ದಾರಿ ನಿನಗೆ ಅಂತ ಹೊರಟ್ರೆ ನಾವು ಏನೆಲ್ಲ ಕಟ್ಟಬೋದು. ಏಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಗಣಿಗಾರಿಕೆ ಬಗ್ಗೆ ಕೇಳ್ತಾ ಇದ್ದೀರಿ. ಬಳ್ಳಾರಿ ಗಣಿಗಾರಿಕೆ ಸುದ್ದಿ ದನ ಪೇಪರ್ದ ಬರುತ್ತಾ ಇರ್ತದೆ. ಮೊದಲೆಲ್ಲ ತುಂಬ ಮೇರಿತು, ಊರಿತು ಎಲ್ಲ ಆಯಿತು. ಬಟ್ ಈಗ ಬಂದಿರೋದೇನು ಜಗತ್ತಿನಾದ್ಯಂತ ಹಣಗಾರಿಕೆ ಅನ್ನೋದಂತ ಬಂದಿದೆ ಸರ್. ಗಣಿಗಾರಿಕೆ ಹೋಗಿ ಏನಾಗಿದೆ, ಹಣಗಾರಿಕೆ ಅಂತ. ಗಣಿಗಾರಿಕೆಯಲ್ಲಿ ಮಾಡ್ಬೋದು. ಎಲ್ಲಿ ಗಣಿ ಇದೆಯೋ, ಎಲ್ಲಿ ಭೂಮಿ ಒಳಗೆ ಆ ವಸ್ತು ಇದೆಯೋ, ದ್ರವ್ಯ ಇದೆಯೋ, ಅದನ್ನು ತೆಗೆದು ಗಣಿಗಾರಿಕೆ ಮಾಡ್ಬೋದು. ಬಟ್ ಹಣಗಾರಿಕೆಯಲ್ಲಿ ಮಾಡ್ಬೋದು. ಹಣಗಾರಿಕೆ ಎಲ್ಲಿ ಬೇಕಾದರೂ ಮಾಡಬಹುದು, ಏನು ಇಲ್ಲದಿದ್ದರೂ ಮಾಡಬಹುದು. ಅದಕ್ಕೆ ಯಾವುದೇ ಸ್ಥಳ ಕಾಲ ಏನೂ ಬೇಕಾಗಿಲ್ಲ. ಯಾರಾದರೂ ಟ್ರಿಕ್ ಗೊತ್ತಾಗುತ್ತೋ, ಯಾರದು ಗೊತ್ತೋ ಅವ್ರು ಏನೆಲ್ಲ ಬೇಕಾದ್ರೆ ಹಣಗಾರಿಕೆಯನ್ನು ಮಾಡಬಹುದು ಅಂತ. ಬಟ್ ವಚನ ಸಂಸ್ಥೆ ಆ ಥರದ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲ, ಹೊಣೆಗಾರಿಕೆಯನ್ನು ಮಾಡ್ಕೊಂಡು ಬಂತಂತ. ನಮಗೊಂದು ಹೊಣೆಗಾರಿಕೆ ಬೇಕು, ಏನೋ ಸಮಾಜ ಕಟ್ಟುವಂಥ ಹೊಣೆಗಾರಿಕೆ ಬೇಕು ಅಂತ. ಏಕೆಂದರೆ ಒಬ್ಬರು ಹೇಳ್ತಾರೆ, ಒಂದು ವೇಳೆ ಬಸವಾದಿ ಪ್ರಮತರು ರೂಪಿಸಿದ ಆರ್ಥಿಕ ಸಿದ್ಧಾಂತ ಜಾರಿಗೆ ಬಂದಿದ್ದರೆ ಈ ಜಗತ್ತಿನ ಬಡತನ ಮರೆಯಾಗಿ 800 ವರ್ಷಗಳೇ ಆಗುತ್ತಿದ್ದು ಅಂತ. ಜಗತ್ತಿನ ಬಡತನ ಹೇಳಿದ್ರು ಅವರು. ಬರೀ ಕರ್ನಾಟಕದ ಬಡತನ, ಗದಗಿನ ಬಡತನ, ಭಾರತ ಬಡತನ ಅಂತ ಹೇಳಲಿಲ್ಲ. ಅಂಥದ್ದು ಏನಿತ್ತು ಬಸವಣ್ಣರ ಹತ್ರ ಅಂತ. ಅದು ಯಾವ ಮಂತ್ರ ದಂಡ ಇತ್ತು ಅವ್ರ ಹತ್ರ ಅಂತ. ಹೆಂಗೆ ಬರೆಯೇ ಆಗ್ತಿತ್ತು? ಇವತ್ತು ಸಾಧ್ಯ ಇದೆಯಾ? ಖಂಡಿತವಾಗಿ ಇವತ್ತಿಗೂ ಸಾಧ್ಯ ಇದೆ ಅಂತ. ಬಸವಣ್ಣ ಕೊಟ್ಟಿರೋ 2 ಸಿದ್ಧಾಂತ, ಒಂದು ಕಾಯಕ ಮತ್ತು ದಾಸೋಹ, ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಅಂತ. ಆದರೆ ಅರ್ಥವ್ಯವಸ್ಥೆ ಒಳಗೆ ಏನಿದೆ ಅಂದರೆ, ಇವತ್ತು ನಾವು ಆದಾಯ ಆಧಾರಿತ ಅರ್ಥವ್ಯವಸ್ಥೆ ಮಾಡಿದೆ, ನಾವು ಇನ್ಕಮ್ ಬೇಸ್ಡ್ ಎಕಾನಮಿ ಅಂತ. ಬಟ್ ಬಸವಣ್ಣ ಕೊಟ್ಟಿದೆ ಅದು ವೆಚ್ಚ ಆಧಾರಿತ ಎಕಾನಮಿ. ನನಗೆ ಖರ್ಚು ಮಾಡಬೇಕಾಗಿದೆ, ಅದಕ್ಕೆ ನಾನು ಕಾಯಕ ಮಾಡ್ತೀನಿ. ದಾಸೋಹ ಮಾಡಬೇಕಾಗಿದೆ, ಕಾಯಕಕ್ಕೆ ಹೋಗ್ತೀನಿ ಅಂತ. ಇಷ್ಟೇ ವ್ಯತ್ಯಾಸ ಸರ್. ಹಣ ಗಳಿಕೆ ಮಾಡೋದಲ್ಲ, ಹಣ ಉಳಿಕೆ ಮಾಡೋದಲ್ಲ, ಹಣ ಬಳಕೆ ಮಾಡುವುದು ಅಂತ. ಹಂಗೆ ಬಸವಣ್ಣನವರು
800 ವರ್ಷಗಳಿಂದ ಸಮಾಜ ಕಟ್ಟಿದ್ದು ಹೇಗಂದರೆ ವ್ಯಕ್ತಿಗಳಿಂದ ಸಮಾಜ ಕಟ್ಟಿದ್ರು, ವಸ್ತುವಿನಿಂದ ಸಮಾಜ ಕಟ್ಟಲಿಲ್ಲ. ಇವತ್ತು ನಾವು ವಸ್ತುಗಳಿಂದ ಸಮಾಜವನ್ನು ಕಟ್ಟಲಿಕ್ಕೆ ಹೊರಟಿದ್ದೀವಿ. ನನ್ನ ಹತ್ರ ದೊಡ್ಡ ಮಾಲಿದೆ, ನೀವೆಲ್ಲ ಬಂದು ಖರೀದಿ ಮಾಡಿರಿ ಅಂತ. ಒಬ್ಬೊಬ್ಬರು ಒಂದೊಂದು ವಸ್ತುನ ಇಟ್ಕೊಂಡಿರ್ತಾರೆ. ಬ್ಯಾಂಕಿನವರು ದುಡ್ಡು ಇಟ್ಕೊಂಡು ಕೂತಿರ್ತಾರೆ, ಜನ ಬರಬೇಕು. ಅವ್ರ ಮುಖ್ಯ ಏನಂದ್ರೆ ದುಡ್ಡು ಬೆಳೆಸೋದು, ಜನ ಬೆಳೆಸೋದಲ್ಲ ಅಂತ, ಜನರನ್ನು ಬಳಸ್ಕೊಳ್ಳೋದು. ಇಡೀ ವ್ಯವಸ್ಥೆ ಬಂದಿರೋದೇನೋ ಜನರನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಅಂತ. ಅದರಾಗ ಯಾರು ಎಕ್ಸ್ಪರ್ಟ್ ಇರ್ತಾರೋ ಅವ್ರು ಬೆಳೀತಾರಷ್ಟೆ, ಜನರನ್ನು ಬೆಳೆಸಬೇಕಂತಲ್ಲ. ಬಟ್ ವಚನ ಸಂಸ್ಥೆ ಏನು ಮಾಡ್ತಂದರೆ ಜನರನ್ನೇ ಬೆಳೆಸಬೇಕು. ಆ ಜನರನ್ನು ಬೆಳೆಸ್ಕೋಬೇಕಾದ್ರೆ ಜನರಿಂದ ಪಡೆದ ದುಡ್ಡಿನಿಂದನೇ ಆ ದುಡ್ಡನ್ನು ಜನರಿಗಾಗೇ ಬಳಸಿಕೊಳ್ಳಬೇಕು ಅಂತ. ಶಿವಸಂಗಮ ಮಾಡ್ತಾರೋ ಅದೇ ಕೆಲಸ ಅಂತ. ಜನರಿಂದ ಬಂದಿರೋ ದುಡ್ಡನ್ನು ಜನರಿಗಾಗೇ ಬಳಸಿ ಅವರು ಬೆಳಿಬೇಕು, ನಾನು ಬೆಳಿಬೇಕಂತ. ಅದಕ್ಕೆ ಕೂಡಿ ಕಳೆಯಬೇಕು ಮತ್ತು ಕೂಡಿ ಬೆಳೆಯಬೇಕು ಅಂತ. ಇದು ಒಂದೇ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಹುಟ್ಟಿದೆ. ಇಲ್ಲಿವರೆಗೆ ಕಳೆದ 15 ವರ್ಷಗಳಲ್ಲಿ ಬಹುಶಃ ನಮಗೂ ಗದಗ ಬೀದರಿಗೆ 400 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿವರೆಗೆ ಸಂಸ್ಥೆ ಸಣ್ಣದಾಗಿ ಪ್ರಾರಂಭ ಆಗಿ ಕೇವಲ 2 ಕುಟುಂಬಗಳಿಂದ ಆದಂಥ ಸಂಸ್ಥೆ ಇವತ್ತು 4,000 ಕುಟುಂಬಗಳನ್ನು ಕೂಡಿಸಿಕೊಂಡಿದೆ. ಕಳೆದ 15 ವರ್ಷಗಳಲ್ಲಿ 4,000 ಕುಟುಂಬಗಳನ್ನು ಸೇರಿಸಿದೆ. ಹೇಗೆ? ಯಾವುದೇ ಪ್ರಚಾರ ಇಲ್ಲ. ಒಬ್ಬರು ಇನ್ನೊಬ್ಬರಿಗೆ ಹೇಳಬೇಕು, ನಿನ್ನ ಕುಟುಂಬದ ಜವಾಬ್ದಾರಿ ನಂದು, ನನ್ನ ಕುಟುಂಬದ ಜವಾಬ್ದಾರಿ ನಿನ್ನದು ಅಂತ ತಿಳ್ಕೊಂಡು ಒಬ್ಬರೊಬ್ಬರು ಹೇಳ್ಕೋತ ಬಾಯಿಂದ ಬಾಯಿಗೆ ಪ್ರಭಾವದಿಂದ ಬೆಳೆದಂಥ ಸಂಸ್ಥೆ ಇವತ್ತು 4,000 ಕುಟುಂಬಕ್ಕೆ ಮಿಕ್ಕಿ ಸಮುದಾಯ ಸೇರಿದೆ. ಅದೇ ವಚನ ಸಮೂಹ ಸಂಸ್ಥೆ. ಇಲ್ಲಿವರೆಗೆ ಎಷ್ಟು ಕೊಟ್ಟಿದೆಯೇ ಅಂತ ಪ್ರಶ್ನೆ ಬರ್ಬೋದು. ಇಲ್ಲಿವರೆಗೆ ವಚನ ಸಮೂಹ ಸಂಸ್ಥೆ ತನ್ನ ಜೊತೆ ಕೈ ಜೋಡಿಸಿದವರಿಗೆ, ಕೂಡಿದವರಿಗೆ 400 ಕೋಟಿ ಲಾಭಾಂಶ ಹಂಚಿದೆ. 400 ಕೋಟಿ ಲಾಭಾಂಶ ಹಂಚಿದೆ ಇಲ್ಲಿವರೆಗೆ. ಮತ್ತು ಮುಂದಿನ ಪಯಣ ಏನಿದೆ ಅಂತ ನೀವು ಕೇಳ್ಬೋದು. ಮುಂದಿನ ಪಯಣ ಬರುವ 2 ವರ್ಷಗಳಲ್ಲಿ ಅಂದಿನ ಕಲ್ಯಾಣದ 770 ಅಮರಗಣಗಳು, 1,96,000 ಶರಣರು ಅಂತ ನಾವು ಹೇಳ್ತೀವಿ. 2 ವರ್ಷಗಳ ನಂತರ ನಮ್ಮ ವಚನ ಪರಿವಾರ, ಈಗ ವಚನ ಪರಿವಾರ ಅಂತ ಕರಿತಾ ಇದ್ದೇವೆ ನಾವು, ಮೊದಲು ವಚನ ಸಮೂಹ ಸಂಸ್ಥೆ ವಚನ ಪರಿವಾರ ಎಷ್ಟು ಸೇರಬೇಕಂದ್ರೆ 40,000 ಕುಟುಂಬಗಳು ಸೇರಬೇಕು. 40,000 ಕುಟುಂಬಗಳಿಂದ 1,96,000 ಶರಣರು ಬಸವ ಕಲ್ಯಾಣಕ್ಕೆ ಬರಬೇಕು. ಆ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮ ಈ ಪ್ರವಾಸ ಪ್ರಾರಂಭ ಆಗಿದೆ. ಇದೇ ತಿಂಗಳಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಇತ್ತು, 2ನೇ ಕಾರ್ಯಕ್ರಮವೇ ಗದಗಿನಲ್ಲಿ. ಯಾಕೆ ಅದನ್ನು ಮಾಡಬೇಕು? ಯಾಕೆ ಸಮುದಾಯವನ್ನು ಕಟ್ಟಬೇಕು? ಯಾಕೆಂದರೆ ಎಲ್ಲ ಸಮುದಾಯಗಳು ಒಡೆದು ಹೋಗಿದೆ ಅಂತ. ಇವತ್ತಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮನ್ನು ಬೇರೆ ಬೇರೆಯಾಗಿ ಮಾಡಿದೆ. ಎಷ್ಟು ಬೇರೆ ಬೇರೆಯಾಗಿ ಮಾಡಿದೆ ಅಂದರೆ ಮನೆಯೊಳಗಿರುವಂಥ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾ ಇಲ್ಲ ಅಂತ. ಒಂದು ಕಾಲಕ್ಕೆ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಈಗ ಅವಿಭಕ್ತ ಕುಟುಂಬ ಅಂದರೆ ಗಂಡ ಹೆಂಡತಿ ಒಟ್ಟಿಗಿರೋದು ಅವಿಭಕ್ತ ಕುಟುಂಬ ಅನ್ನೋ ಪರಿಸ್ಥಿತಿ ಬಂದಿದೆ ಅಂತ. ಯಾಕೆಂದರೆ ಪ್ರತಿಯೊಬ್ಬರ ಕೈ ಒಳಗೊಂದು ಮೊಬೈಲ್ ಇರೋದರಿಂದ ಯಾರಿಗ್ಯಾರು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ಆ ಮಟ್ಟಕ್ಕೆ ಬಂದು ನಿಂತಿದ್ದೇನೋ ಅಂತ. ಇದರಿಂದ ಆಗುವ ಲಾಭವೇನು? ನಾವೆಲ್ಲ ಬೇರೆ ಆಗಿರೋದ್ರಿಂದ ಏನು ಲಾಭ ಆಯಿತು? ನಾವೆಲ್ಲ ಬೇರೆ ಆಗಿರೋದ್ರಿಂದನೇ, ಒಬ್ಬರೊಬ್ಬರ ಕಾಳಜಿ ಮಾಡದೇ ಇರೋದ್ರಿಂದೇ ನಿಮ್ಮ ಕಾಳಜಿ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಹೇಳಿ 16ನೇ ಶತಮಾನದಲ್ಲಿ ಒಂದೇ ಒಂದು ಕಂಪನಿ ಬಂದಿತ್ತು, ಈಸ್ಟ್ ಇಂಡಿಯಾ ಕಂಪನಿ. ಇವಾಗ ಹೊರಗಿನ 5,000 ಕಂಪನಿಗಳು ನಮ್ಮನ್ನು ಆಳ್ತಾ ಇದ್ದಾವೆ. ಎಷ್ಟು? 5,000 ಕಂಪನಿಗಳು. ಇತ್ತೀಚೆಗೆ ಜರ್ಮನಿಯಿಂದ ಒಬ್ಬ ಚಾನ್ಸಲರ್ ಬಂದಿದ್ದ, ನಮ್ಮ ದೇಶದ ಪ್ರಧಾನ ಸ್ವಾಗತ ಮಾಡಿದ್ರು. ಸಣ್ಣ ದೇಶ, 8 ಕೋಟಿ ಜನಸಂಖ್ಯೆ ಇರುವಂಥ ದೇಶ, ಕರ್ನಾಟಕದ ಸ್ವಲ್ಪ ಜನಸಂಖ್ಯೆ ಜಾಸ್ತಿ. ಆ ದೇಶದ 2,000 ಕಂಪನಿಗಳು ಇಲ್ಲಿ ಕೆಲಸ ಮಾಡ್ತಾಯಿದ್ದಾವೆ. ಯಾಕೆ ಮಾಡ್ತಾ ಇದ್ದೇವೆ? ನಾವು ಒಟ್ಟಾಗ್ತಾ ಇಲ್ಲ ಅಂತ, ನಾವು ಒಂದಾಗ್ತಾ ಇಲ್ಲ. ಯಾಕೆ? ಆ ಥರ ಸಂಸ್ಕಾರ ಸಿಕ್ಕಿಲ್ಲ ನಮಗೆ ಅಂತ, ಅಥವಾ ಆ ಥರ ಸಂಸ್ಕಾರ ನಮ್ಮಲ್ಲಿ ಸಿಗ್ತಾ ಇಲ್ಲ ಅಂತ. ಒಂದಾದರೆ ಯಾರು ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ಈ ಮಾಧ್ಯಮಗಳು, ಇಂದಿನ ವ್ಯವಸ್ಥೆ ನಮ್ಮನ್ನು ಬೇರೆ ಬೇರೆ ಮಾಡಿರೋದ್ರಿಂದ ಇವತ್ತು ಭಾರತದ ದೇಶದ ಮೇಲೆ ಪ್ರತಿಯೊಬ್ಬ ಪ್ರಜೆಯ ಮೇಲೆ 2 ಲಕ್ಷ ಸಾಲ ಇದೆ ಅಂತ.
ನಾವು ಜಗತ್ತಿನ ಎಕಾನಮಿಯಲ್ಲಿ ಹೇಳ್ತೀವಿ, ನಾವು 4ನೇ ಎಕಾನಮಿ ಆಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ಬಟ್ ಇವತ್ತು ಕೇಂದ್ರ ಸರ್ಕಾರ ಹೇಳುವಂತೆ ಈ ದೇಶದ 80 ಕೋಟಿ ಮಿಕ್ಕಿ ಜನತೆಗೆ 5 ಕಿಲೋ ಅಕ್ಕಿ 5 ಕಿಲೋ ಗೋಧಿ ಕೊಡ್ತಾ ಇದ್ದಾರೆ ಅಂತ ಅದೇ ಸರ್ಕಾರ ಹೇಳುತ್ತೆ. ಹಾಗಾದರೆ ಯಾವುದು ಸತ್ಯ? ಎಕಾನಮಿ ಸತ್ಯನೋ, ಅಕ್ಕಿ ಕೊಡೋದು ಸುಳ್ಳೋ? ಇನ್ನು ಕರ್ನಾಟಕಕ್ಕೆ ಬಂದರಂತೂ ಹೇಳೋದೇ ಬೇಡ ಅಂತ. ಹೆಣ್ಣು ಮಕ್ಕಳಲ್ಲಿ ಕೊಡ್ಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಬಸ್ಸಲ್ಲಿ ಫ್ರೀಗೆ ಓಡಾಡ್ರಿ ಅಂತ. ಮಕ್ಕಳಿಗೆ ಬಟ್ಟೆ ತೊಗೊಳ್ಳಿಕ್ಕೆ ರೊಕ್ಕ ಇಲ್ಲ, ನಾವೇ ಬಟ್ಟೆ ಕೊಡ್ತೀವಿ ಅಂತ. ಅಂದರೆ ಬರುವ ಕಾಲದಲ್ಲಿ, ಬರುವ ದಿನಮಾನಗಳಲ್ಲಿ ಬಹುಶಃ ಭಾರತ ಇತಿಹಾಸ ಈ ರೀತಿ ಬರಿಬೋದು. ನಮ್ಮ ತಂದೆ ತಾಯಿ ಹತ್ರ ದುಡ್ಡಿದ್ದಿಲ್ಲ, ಸರ್ಕಾರ ಅಕ್ಕಿ ಕೊಡ್ತಿತ್ತು, ಗೋಧಿ ಕೊಡ್ತಿತ್ತು, ಮಕ್ಕಳಿಗೆ ಶಾಲೆ ಕಳಿಸ್ಲಿಕ್ಕೆ ದುಡ್ಡಿದ್ದಿಲ್ಲ, ಅದೇ ಬಟ್ಟೆ ಕೊಡ್ತಿತ್ತು, ಪುಸ್ತಕ ಕೊಡ್ತಿತ್ತು, ಬೂಟ್ ಕೊಡ್ತಿತ್ತು, ಊಟ ಕೊಡ್ತಿತ್ತು, ಮೊಟ್ಟೆ ಕೊಡ್ತಿತ್ತು, ಚಿಕ್ಕಿ ಕೊಡ್ತಿತ್ತು ಅಂತ ಇತಿಹಾಸ ಬರಿಬೇಕಾಗತ್ತೆ ಅಂತ. ಬಟ್ ನಾವು ಎಂತ ಬೆಳೆದಿದ್ದು? ವಿಜಯನಗರ ಸಾಮ್ರಾಜ್ಯ ಇತ್ತು, ಚಾಲುಕ್ಯರಿದ್ದರು, ಹೊಯ್ಸಳರಿದ್ದರು, ಪಲ್ಲವರಿದ್ದರು, ರಾಷ್ಟ್ರಕೂಟರಿದ್ದರು, ಶ್ರೀಮಂತ ರಾಜ್ಯ ಇತ್ತು. ನಮ್ಮ ಮನೆಯೊಳಗೆ ಬಂಗಾರ ತುಂಬಿ ತುಳುಕ್ತಾ ಇತ್ತು, ಬಂಗಾರದ ಗುಬ್ಬಿ ಇತ್ತು ಅಂತ ನಾವು ಹೇಳ್ತೀವಿ. ಬಟ್ ನಮ್ಮ ಮುಂದಿನ ಮಕ್ಕಳು ಹೆಂಗೆ ಹೇಳಬೇಕು? ನಮ್ಮ ತಾಯಿಗೆ, ನಮ್ಮ ಅಜ್ಜಿಗೆ 1200 ರೂಪಾಯಿ ಕೊಡ್ತಿದ್ರು ತಿಂಗಳಿಗೆ, ನಮ್ಮ ಅಜ್ಜನಿಗೆ 1200 ರೂಪಾಯಿ ಕೊಡ್ತಿದ್ರು, ಪೆನ್ಷನ್ ಅಂತ ಕೊಡ್ತಾಯಿದ್ರು. ಅದು ಇಂಥ ಇತಿಹಾಸ ಬರೆಯೋ ಪ್ರಸಂಗ ಬರುತ್ತಂತ. ಮತ್ತು ಅದನ್ನು ಹೇಗೆ ಮಾಡೋದು ಹಾಗಾದ ಅಂತ? ನಿಜವಾಗಿ ನಾವು ಬಡವರಿದ್ದೀವ ಅಥವಾ ಶ್ರೀಮಂತರಿದ್ದೀವ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ಅಂತ. ಏಕೆಂದರೆ ಅಮೇರಿಕಾದಲ್ಲಿ 60% ವಿಜ್ಞಾನಿಗಳು ಭಾರತೀಯರು, 40% ಜನ ಡಾಕ್ಟರ್ ಭಾರತೀಯರು, ಟಾಪ್ 20 ಕಂಪನಿ CEO ಭಾರತೀಯರಿದ್ದಾರೆ. ಮತ್ತು ಅವ್ರು ಯಾಕೆ ಭಾರತದಲ್ಲಿ ಕೆಲಸ ಮಾಡೋದಿಲ್ಲ, ಭಾರತಕ್ಕಾಗಿ ದುಡಿಯೋದಿಲ್ಲ ಅಂತ. ನಮ್ಮೆಲ್ಲ ಮಕ್ಕಳು ಇವತ್ತಿಗೋ ಕನಸೇನೆಂದರೆ ಅಮೇರಿಕಾದ ಗುಲಾಮ್ಗಿರಿ ಮಾಡಬೇಕಂತ ತಿಳ್ಕೊಂಡು. ಅದರ ನನ್ನ ಮಗನೂ ಒಬ್ಬನಿದ್ದಾನೆ, ಮಾಡ್ತಾ ಇದ್ದಾನೆ ಸದ್ಯಕ್ಕೆ. ನೌಕರಿಗಾಗಿ ಜಗತ್ತಿನಾದ್ಯಂತ ಭಿಕ್ಷೆ ಬೇಡ್ತಾ ಇದ್ದೀವಿ, ಜಗತ್ತಿನಾದ್ಯಂತ ಭಿಕ್ಷೆ ಬೇಡ್ತಾ ಇದ್ದೀವಿ ಇಲ್ಲಿ ಜ್ಞಾನವನ್ನು ಪಡೆದುಕೊಂಡು. ಯಾಕೆಂದ್ರೆ ಯಾಕೆ ಹಂಗಾಗಿದೆ ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಂಡು. ಮತ್ತು ನಾವು ಹೇಗೆ ಭಾರತ ಸೋನೆಗೆ ಚಿಡಿಗೆ ಆಯಿತು, ಹ್ಯಾಂಗೆ ನಾವು ವಿಶ್ವಗುರುಗಳಾಗ್ತೀವಿ, ಯಾಕೆ ಕಟ್ಟಲಿಕ್ಕಾಗಿಲ್ಲ? ನಾವೆಲ್ಲೋ ಒಂದು ಕಡೆ ಬೇರೆ ಬೇರೆ ಆಗಿದ್ದೇವೆ ಅಂತ. ಇದಕ್ಕೆ ಮೂಲ ಕಾರಣ ಅಂದರೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಅಂತ. ಅದನ್ನೇ ಬಸವಣ್ಣ ಮಾಡಿದ್ದು ಅಂತ. ಬಸವಣ್ಣ ಮಾಡಿದ ಕೆಲಸ ಏನಂದ್ರೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಗೌರವ ಇರಬೇಕು ಅಂತ ತಿಳ್ಕೊಂಡು. ಅದಕ್ಕೆ ನನಗಿಂತ ಕೆರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ಹಂಗೆ ಇಡೀ ಕಾಯಕ ಮಾಡುವಂಥ ಸಮುದಾಯನ ಒಟ್ಟುಗೂಡಿದ ಬಸವಣ್ಣ. ಯಾರು ಗೌಡ ಕುಲಕರ್ಣಿ ಮನೆಗೆ ಹೋಗಲಿಲ್ಲ ಬಸವಣ್ಣ. ಬಸವಣ್ಣ ಹೋಗಿದ್ದಾರೆ ಅಂದ್ರೆ ಯಾರು ಕಾಯಕ ಮಾಡ್ತಾರೋ, ಯಾರು ಉತ್ಪತ್ತಿ ಮಾಡ್ತಾರೋ. ಶಿವಸಂಗಮದ ವ್ಯಕ್ತಿ ಇಲ್ಲಿ ಕೂತಿದ್ದಾರೆ, ಒಬ್ಬ ವ್ಯಕ್ತಿಯಿಂದ ಯಾಪಲ್ ಪರಿಸರ ಪರಿಚಯ ಮಾಡಿಕೊಟ್ರು. ನೋಡಿ ಒಬ್ಬರೇ, ಏನೋ ಸ್ವಾಮಿಗಳಾಗಬೇಕಾಗಿತ್ತು, ಗುರುಗಳ ಆಗಬೇಕಾಗಿತ್ತು. ಆದರೆ ಈ ಕಡೆ ಬಂದರೂ ಎಷ್ಟು ತಯಾರು ಮಾಡಿದ್ರೆ ಅಂದರೆ 1000 ಕೋಟಿ ವ್ಯವಹಾರ ಮಾಡ್ತಾರಂತ. ಒಬ್ಬ ವ್ಯಕ್ತಿಯಿಂದ 1000 ಕೋಟಿ ವ್ಯವಹಾರ ಮಾಡಿದರೆ ನಾವೆಲ್ಲರೂ ಆ ರೀತಿ ಪ್ರಯತ್ನ ಮಾಡಿ ಎಷ್ಟು 1000 ಕೋಟಿ ವ್ಯವಹಾರ ಮಾಡ್ಬೋದು ಅಂತ. ಇಷ್ಟೊಂದು ಸಾಧ್ಯತೆ ಈ ನಾಡಿನೊಳಗಿದೆ. ಈಗೊತ್ತು ಇದೆ ಸರ್, ಈಗೊತ್ತು ಇದೆ. ಈಗೊತ್ತಿಗೂ ದೇಶ 7 ಲಕ್ಷ ಹಳ್ಳಿಗಳ ದೇಶ. ನಮ್ಮೆಲ್ಲ ಸಂಪತ್ತಿರೋದು ಹಳ್ಳಿಗಳಲ್ಲೇ. ಬಟ್ ಪ್ರತಿನಿತ್ಯ ನಮ್ಮ ಹಳ್ಳಿಗಳು ತನ್ನ ಸಂಪತ್ತನ್ನು ಕಳ್ಕೊಂಡು ಆ ಹಳ್ಳಿಗೆ ಬರೇ ಕರೆನ್ಸಿ ಹೋಗ್ತಾ ಇದೆ ಅಂತ. ಹಳ್ಳಿಯಿಂದ ಹಾಲು, ತರಕಾರಿ, ಜೋಳ, ಬೇಳೆ, ದವಸ ಧಾನ್ಯ ಎಲ್ಲ ಹೋಗಿ ಹಳ್ಳಿಗೇನು ಬರ್ತಾಯಿದೆ? ಗುಟ್ಕಾ, ಕೋಕಾ ಕೋಲಾ ಎಲ್ಲ ಏನೇನು ಕೆಟ್ಟದೆಲ್ಲೋ ಹಳ್ಳಿ ಸೇರ್ತದೆ. ಹಳ್ಳಿ ಒಳಗೆ ಇದ್ದಿದ್ದೆಲ್ಲ ಸಿಟಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಂಡು ನಮ್ಮ ಗಮನಕ್ಕೆ ಬರಲಾರ್ದೆ ಹೋಗ್ತಾ ಇದೆ. ಅದಕ್ಕೆ ಒಬ್ಬ ಹೇಳ್ತಾನೆ, ಸಡ್ತಾ ಹುವಾ ಗಾಂವ್ ಮರ್ತಾ ಹುವಾ ಶಹರ್ ಅಂತ. ನಗರ ಸಾಯ್ತಿದೆ, ಹಳ್ಳಿಗಳು ಕೊಳೆಯುತ್ತಿವೆ ಅಂತ. ಮತ್ತು ಕೊಳೆಯುವ ಹಳ್ಳಿಗಳಿಂದ ಗಾಂಧೀಜಿಯ ರಾಜ್ಯ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಬಸವಣ್ಣ ಅದ್ಭುತ ವ್ಯಕ್ತಿ, ಲಿಂಗಾಯತಿಸಮ್ ಭಾಳ ದೊಡ್ಡ ಧರ್ಮ. ಆದರೆ ಲಿಂಗಾಯತರು ಬಸವಣ್ಣನನ್ನು ತಮ್ಮ ಪಾಕೆಟ್ ಒಳಗೆ ಇಟ್ಕೊಂಡಿದ್ದಾರೆ ಅಂತ. ನಾವು ಡೈರಿ ಮಾಡಿಕೊಂಡಿದ್ದೆವು, ಬಸವಣ್ಣ ಪಾಕೆಟ್ ಒಳಗೆ ಇಟ್ಕೋತೀವಿ ಅಂತ, ಹೊರಗೆ ಬಿಡಲೇ ಇಲ್ಲ ಅಂತ ನಾವು. ಯಾಕೆಂದರೆ ನಾವು ಮಾಡದಿದ್ರೆ ಏನಾಗುತ್ತೆ? ಬಹುಶಃ ಕರ್ನಾಟಕ ಎಲ್ಲ ಮಹಾರಾಷ್ಟ್ರ ಸೇರಿ 3 ಕೋಟಿ ಜನ ಲಿಂಗಾಯತರು ಇದ್ದಿರ್ಬೋದು. ಯಾಕೆ ಈಗ ನಮ್ಮ ಸಂಖ್ಯೆ ನಮಗೆ ಗೊತ್ತಿಲ್ಲ. ಈಗ ಮೊನ್ನೆ ಜಾತಿ ಗಣತಿ ಬಂತು, ಅಲ್ಲಿ ಗೊಂದಲ, ಲಿಂಗಾಯತರಂತ ಬರೆಸ್ಬೇಕು, ವೀರೇಶ್ವರಂತ ಬರೆಸ್ಬೇಕು ಅಂತ ತಿಳ್ಕೊಂಡು ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನು ಕೊಟ್ಟರು. ಯಾರೇನು ಬರೆಸಿದ್ರು ಗೊತ್ತಾಗಲಿಲ್ಲ ಅಂತ ತಿಳ್ಕೊಂಡು. ನಮ್ಮ ಸಂಖ್ಯೆ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ.
ನಾವು ಹೇಗಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ, ನಮ್ಮ ಅಸ್ಮಿತೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ ಅಂತ. ಹೀಗೆ ಆದರೆ ಹೇಗೆ? ಮುಂದಿನ ಜನಾಂಗದವ್ರಿಗೆ ವಚನಗಳೇ ಗೊತ್ತಿಲ್ಲ. ಏಕೆ? ಭಾಷೆ ಅಂತೂ ಕಳೆದೋಗಿದೆ, ಸಂಸ್ಕೃತಿ ಕಳೆದು ಹೋಗ್ತಾ ಇದೆ. ಅದಕ್ಕಾಗಿ ಈ ಭಾಷೆಯನ್ನು ಉಳಿಸ್ಬೇಕು, ಈ ಸಂಸ್ಕೃತಿಯನ್ನು ಉಳಿಸಬೇಕು, ಬಸವ ಧರ್ಮ ಉಳಿಬೇಕು, ನಮ್ಮೊಳಗೆ ಬಸವಣ್ಣ ಇರಬೇಕಂತ. ಬಸವಣ್ಣ ಸತ್ತರೆ ನಾವೆಲ್ಲ ಸತ್ತಂಗೆ ಅಂತ. ಅದಕ್ಕಾಗಿ ವಚನ ಸಮೂಹ ಸಂಸ್ಥೆ ಕಳೆದ 15 ವರ್ಷಗಳಿಂದ ಈ ಸಂಸ್ಕೃತಿ ಉಳಿವಿಗಾಗಿ, ಈ ಪರಂಪರೆ ಉಳಿವಿಗಾಗಿ ಒಂದು ಪಣ ತೊಟ್ಟು ತನ್ನ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದೆ. ಅದಕ್ಕೆ ನಾವು ಮಾಡಿರೋ ಕಾರ್ಯವನ್ನು ನಿಮಗೆ ಪರಿಚಯ ಕೊಡ್ಲಿಕ್ಕೆ ಬರ್ತಾಯಿದ್ದೀವಿ. ದಯವಿಟ್ಟು ತಾವೆಲ್ಲ ಗಮನಿಸಬೇಕಾಗಿ ಎಲ್ಲರಿಗೂ ಶರಣಾರ್ಥಿಗಳು.